ಈಗ ECHS ಬಗ್ಗೆ ಬರೋಣ. ECHS ಅಂತ ಹೇಳಿದ್ರೆ ಕೆಲವು ವೀಕ್ಷಕರಿಗೆ ಗೊತ್ತಿರಬೇಕು. ಆರ್ಮಿಯಲ್ಲಿ ಯಾರು ರಿಟೈರ್ಡ್ ಆಗ್ತಾರೆ ಅವ್ರ ಪೆನ್ಷನ್ ಭಾಗವಾಗಿ ಹೆಲ್ತ್ ಅಲವೆನ್ಸ್ ಅಂತ ಬರುತ್ತೆ. ಆ ಹೆಲ್ತ್ ಅಲವೆನ್ಸ್ ಅನ್ನ ಕಟ್ ಮಾಡಿಬಿಟ್ಟು ಅವ್ರಿಗೊಂದು ECHS ಕಾರ್ಡ್ ಅಂತ ಕೊಡ್ತಾರೆ. ಆ ಕಾರ್ಡ್ ಅಂದ್ರೆ ಅನ್ಲಿಮಿಟೆಡ್ ಹೆಲ್ತ್ ಇನ್ಶೂರೆನ್ಸ್ ಫಾರ್ ಯುವರ್ ಸೆಲ್ಫ್ ಅಂಡ್ ಯುವರ್ ವೈಫ್ ಅಂಡ್ ಡಿಪೆಂಡೆಂಟ್. ಅದು ನೀವು ಅಂದ್ರೆ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಅಂತ. ಈಗ ಇಲ್ಲಿ ಒಂದು ECHS ಪಾಲಿಕ್ಲಿನಿಕ್ ಇದ್ದಿದ್ರೆ ನಮಗೆ ಮೊದಲು ಫಾದರ್ ಮುಲ್ಲಾ ಸೇಜ ಶೆಟ್ಟಿ ಒಂದಷ್ಟು ಮಂಗಳೂರದು ಕಾರ್ಪೊರೇಟ್ ಹಾಸ್ಪಿಟಲ್, ಮೈಸೂರದು ಕಾರ್ಪೊರೇಟ್ ಹಾಸ್ಪಿಟಲ್ ಈ ಕಾರ್ಡ್ ತಗೊಂಡು ಹೋದ್ರೆ ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು, ಹೌದಲ್ವಾ? ಮತ್ತೆ ಏನಾದ್ರು ಇಲ್ಲಿ ಈ ECHS ಪಾಲಿಕ್ಲಿನಿಕ್ ಬಂದ್ರೆ ಮೆಡಿಸಿನ್ಸ್ ಎಲ್ಲ BP ಶುಗರ್ದೆಲ್ಲ ಮೆಡಿಸಿನ್ ಕೊಡ್ತಾರೆ. ಒಳ್ಳೆ ಸಿಸ್ಟಮ್ ಅಲ್ವಾ ಇದು? ಓವರ್ ಆಲ್ ಐಡಿಯಾ ವೈಸ್, ಪ್ರಿನ್ಸಿಪಲಿ ಪಾಲಿಸಿ ವೈಸ್ ವೆರಿ ಗುಡ್ ಸಿಸ್ಟಮ್, ಎಕ್ಸಲೆಂಟ್. ಫ್ರೀ everything is free, inpatient is free, cancer treatment is free. My mom got cancer ಇದಾಗಿದೆಲ್ಲ ಇದೆಲ್ಲ ಫ್ರೀ ಆಗಿ ಆಗಿರೋದು, ಸರ್ಜರಿ ಎವ್ರಿಥಿಂಗ್. ಏನು ಡೈಲ್ಯೂಟ್ ಆಗ್ತಾ ಇದೆ ಅಂದರೆ ಅದು ಯಾರ ತಪ್ಪು ಅಂತ ನಾನು ಪಿನ್ ಪಾಯಿಂಟ್ ಮಾಡಲ್ಲ. ನಾನು ಲೆಟರ್ ಬರೆದಿದ್ದೇನೆ, ಅದರ ಬಗ್ಗೆ ಹಲವು ಲೆಟರ್ನ ಬರೆದಿದ್ದೇನೆ. ಬಿಲ್ ಸೆಟಲ್ ಮಾಡುವಾಗ ದೇ ಡಿಲೇ ಇಟ್. ಅಂದ್ರೆ ಯಾವ ಕಾರ್ಪೊರೇಟ್ ಹಾಸ್ಪಿಟಲ್ ಎಂಪ್ಯಾನಲ್ಡ್ ಆಗಿದೆ ಅವರ ಬಿಲ್ ಅನ್ನ ಡಿಲೇ ಮಾಡ್ತಾರೆ. ಅದು ಯಾಕೆ ಡಿಲೇ ಮಾಡ್ತಾರೆ ನನಗೆ ಗೊತ್ತಿಲ್ಲ, ನಾನು ಹೇಳಲ್ಲ ಅದನ್ನು. ಅಲ್ಲ ಆಯ್ತು, ಬಿಲ್ ಸೆಟಲ್ ಮಾಡಲ್ಲ. ಯಾಕೆ ಮಾಡಲ್ಲ ನೀವು ಹೇಳಕ್ ಇಷ್ಟ ಇಲ್ಲ ನಿಮ್ಗೆ? ಕಂಟಿನ್ಯೂ ಮಾಡಿ. ಗೊತ್ತಿಲ್ಲ ನನಗೆ, ಬಟ್ ನಾ ಹೇಳ್ಬೇಡಿ, ನನಗೂ ಗೊತ್ತಿಲ್ಲ, ಕಂಟಿನ್ಯೂ ಮಾಡಿ. ಆವಾಗ ಏನಾಗುತ್ತೆ, ಅವ್ರು ಹೇಳ್ತಾರೆ ನಾನು 9 ಕೋಟಿ ಬಾಕಿದೆ, ನಂದು 20 ಕೋಟಿ ಬಾಕಿದೆ, ನನ್ನ 14 ಕೋಟಿ ಬಾಕಿದೆ. ಹಾಸ್ಪಿಟ್ಲಿಗೆ ECHS ಅವರು ಪೇಮೆಂಟ್ ಮಾಡಿಲ್ಲ ಅಂದ್ರೆ ಹಾಸ್ಪಿಟಲ್ ನಾವು ನಿಮ್ಮ ಎಂಪ್ಲಾಯ್ಮೆಂಟ್ ಬೇಡ ಅಂತ ಹಿಂದೆ ಹೋಗ್ತಾರೆ. ಈಗ ಯಾವ್ದೆಲ್ಲ ಹಾಸ್ಪಿಟಲ್ ಹಿಂದೆ ಹೋಗಿದೆ ಸರ್? ಯಾವ್ದಿತ್ತು ಯಾವ್ದಿಲ್ಲ? ಈಗ ಮೈಸೂರಲ್ಲಿ ಹೇಳ್ಬೇಕಾದ್ರೆ ಅಪೋಲೋ ಇತ್ತು, ಇಲ್ಲ ಈಗ ಇಲ್ಲ. ಮಣಿಪಾಲ್ ಇತ್ತು, ಗುಡ್ ಅಲ್ಲ. ನಾರಾಯಣ ಇತ್ತು, ನಾರಾಯಣ ಸ್ಪೆಷಲ್ ಹಾಸ್ಪಿಟಲ್ ಅದಿಲ್ಲ. ಈಗ ಇರೋದು ಯಾವುದು ಅಂದ್ರೆ ವಿಕ್ರಮ್ ಇತ್ತು. ನನ್ನ ಡ್ಯಾಡಿಗೊಮ್ಮೆ ಹುಷಾರಿಲ್ಲದಾಗ ಥ್ರೂ ECHS ಆಂಜಿಯೋಪ್ಲಾಸ್ಟಿ ಡನ್ ಇನ್ ವಿಕ್ರಮ್ 2010 ಅಲ್ಲಿ ಅಲ್ಲ, ಅದು ಇತ್ತು. ಅದೀಗ ಯಾವುದಿಲ್ಲ. ಈಗಿರೋದು ಗೋಪಾಲ್ ಗೌಡ ಅಂಡ್ JSS. ತುಂಬಾ ಕ್ರೌಡ್ ಇರ್ತಾರೆ, ನಿಮ್ಗೆ ಒಂದು ಫಾಸ್ಟ್ ಆಗಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಫಾಸ್ಟ್ ಆಗಿ ಕೊಡಲ್ಲ, ಟ್ರೀಟ್ಮೆಂಟ್ ಸರಿಯಾಗಿ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಅಷ್ಟು ಕಸ್ಟಮರ್ ಇರ್ತಾರೆ, ನಮ್ಮವರೇ ರಶ್ ಇರ್ತಾರೆ. ಅವ್ರು ತಪ್ಪಲ್ಲ. ಈ ಕೊಡಗಿನ ಜನರಿಗೆ ಹತ್ರ ಮೈಸೂರದ ಈ 4 ಅತ್ಯುತ್ತಮ ಆಸ್ಪತ್ರೆಗಳ ಈಸಿಯಿಂದ ಎಂಪ್ಲಾಯ್ಮೆಂಟ್ ಹೋಯ್ತಲ್ವಾ? ಯಾರು ಕೂಡ ಧ್ವನಿ ಎತ್ತಿಲ್ವಾ? ನಾನು ಎತ್ತಿದ್ದೀನಿ. ನಾನು ಎಷ್ಟು ಲೆಟರ್ ಹಾಕಿದ್ದೀನಿ? ಎಲ್ಲಿ ಲೆಟರ್ ಹಾಕಿದ್ರಿ? ಮ್ಯಾನೇಜಿಂಗ್ ಡೈರೆಕ್ಟರ್ ECHS ಡೆಲ್ಲಿ, ರೀಜನಲ್ ಕಮಿಷನರ್ ECHS. ಏನ್ ರಿಪ್ಲೈ ಬಂತು? ನಾವು ಮಾಡ್ತೀವಿ, ಮಾತಾಡ್ತೀವಿ. ಅವ್ರು ಬಂದಿದ್ದಾಗಲೂ ನಾನು ಮಾತಾಡಿದೆ ಪರ್ಸನಲ್. ಇದವರ ಬೇಸಿಕ್ ಕೆಲಸ ಅಲ್ವಾ? ಯಾಕಂದ್ರೆ ನೋಡಿ, 60, 70, 80 ವರ್ಷ ಆದವ್ರು ಅವ್ರು ಯೂತ್ ಅನ್ನ ದೇಶಕ್ಕೆ ಕೊಟ್ಟಿರ್ತಾರೆ. ಈಗ ಕೊನೆಗೆ ಅವ್ರಿಗೆ ಸ್ಟ್ರೋಕ್ ಆಗುತ್ತೆ, ಆಂಜಿಯೋಪ್ಲಾಸ್ಟಿ ಆಗುತ್ತೆ, ಇಲ್ಲಿ ಎಂಪ್ಯಾನಲ್ಡ್ ಹಾಸ್ಪಿಟಲ್ ಇಲ್ಲ ಅಂತ ಹೇಳಿದ್ರೆ ವಾಟ್? ಇಲ್ಲಿ ನಮ್ಮವ್ರದ್ದು ಇನ್ನೂ ಒಂದು ಹೇಳ್ತೀನಿ, ಇಲ್ಲಿ ಒಂದು ಲೈವ್ ಕೇಸ್ ಕೊಡ್ತೀನಿ. ಕುಟ್ಟಪ್ಪ ಅಂತ ಒಬ್ರು ಇದ್ದಾರೆ, ಅವ್ರದ್ದು ಕಾಲ ಬೋನ್ ಫ್ರಾಕ್ಚರ್ ಆಗೋಯ್ತು. ಈಸ್ ಎ ಬ್ಲಡ್ ಶುಗರ್ ಪೇಷಂಟ್. ಓಕೆ, ಒಳಗಡೆ ಫ್ರಾಕ್ಚರ್ ಆಗೋಯ್ತು. ಅವನಿಗೆ ಕಮಾಂಡ್ ಹಾಸ್ಪಿಟಲಲ್ಲಿ ರೆಫರಲ್ ಹೋದರೆ, ಇಲ್ಲಿಂದ ಅಲ್ಲಿಗೆ ರೆಫರ್ ಹೋದ, ಅಲ್ಲಿ ರೆಫರಲ್ ಹೋದರೆ 3 ದಿವಸ ಟೈಮ್ ಉಂಟು ಅಂತ, 72 ಗಂಟೆ ಟೈಮ್ ಉಂಟು ಅಂತ. ಏನಕ್ಕೆ? ಅಡ್ಮಿಟ್ ಮಾಡ್ಕೊಳಕ? ಅಲ್ಲ, ಇನ್ನೊಂದು ರೆಫರಲ್ ಕೊಡೋದಕ್ಕೆ. ಓಕೆ, ಕಮಾಂಡ್ ಹಾಸ್ಪಿಟಲ್ ರೆಫರಲ್ ಕೊಡೋದಕ್ಕೆ 72 ಗಂಟೆ ಟೈಮ್ ಉಂಟು. ಎಲ್ಲಿಂದ ರೆಫರಲ್ ಕೊಡೋಕೆ? ಕಮಾಂಡ್ ಹಾಸ್ಪಿಟಲ್ ಇಂದ. ಕಮಾಂಡ್ ಹಾಸ್ಪಿಟಲ್ ರೆಫರಲ್ ಕೊಟ್ಟು ಅವರು ಫೋರ್ಟಿಸ್ಗೆ ಹೋಗ್ಬೇಕು ಆಪರೇಷನ್ಗೆ. ಓಕೆ, ಅವನು ಪಾಪ ನನಗೆ ಫೋನ್ ಸರ್, ನನಗೆ ನೋವು ತಡಿಕಾಗಲ್ಲ, ಏನ್ ಮಾಡೋದು ನಾನು ಆತರ ಹೇಳಿದರು ಕಮಾಂಡ್ ಹಾಸ್ಪಿಟಲ್ ಅವರು. ಓಕೆ, ನನಗೆ ಯಾವಾಗ ಬಂತು ನಾನು ಅದನ್ನು ಅವನಿಗೆ ಡೈರೆಕ್ಟ್ ಫೋನ್ ಮಾಡಿ ನಾನು ಹೇಳಿದೆ, ಐ ಆಮ್ ಸೊ ಸಪೋಸ್ ಅವನಿಗೆ ಅಲ್ಲಿ ಒಳಗಡೆ ಬ್ಲೀಡಿಂಗ್ ಆಗಿ ಬ್ಲಡ್ ಶುಗರ್, ಅವ್ನಿಗೆ ಏನಾಗಬೇಕು? ಹಾರ್ಟ್ ಅಟ್ಯಾಕ್ ಆಯ್ತು, ನೀ 72 ಗಂಟೆ ಕೂರ್ತೀಯಾ? ಡೆಲಿವರಿ ಆಗಬೇಕು 72 ಗಂಟೆ ಕೂರ್ತೀಯಾ ಅಂತ ಕೇಳಿದೆ. ಸೇಮ್ ಡೈಲಾಗ್ ಅಷ್ಟು. ವಿಲ್ ಯು ಸಿಟ್? ಡೆಲಿವರಿಗೆ ಅರ್ಜೆಂಟ್ ಆಗಿದೆ. ರೂಲ್ಸ್ ಗಳನ್ನ ಜನರು ಹೇಗೆ ಬೆಂಡ್ ಮಾಡ್ತಾರೆ. ಸ್ಯಾಡ್ ಥಿಂಗ್ ಇಟ್ ಇಸ್. ಅಲ್ಲ, ನೀವು ಉಪಯೋಗಕ್ಕೆ ಬೆಂಡ್ ಮಾಡಿ ಅಪ್ಪ, ಹೆಲ್ಪ್ ಮಾಡಕ್ಕೆ ಬೆಂಡ್ ಮಾಡಿ, ಟ್ರಬಲ್ ಮಾಡಕ್ಕೆ ಬೆಂಡ್ ಮಾಡಬೇಡಿ ಅಂತ ನಾನು ಕೇಳಿದೆ. ನಾನು ರೋಪ್ ಹಾಕಿದ್ಮೇಲೆ ಅವ್ನು ಲೈವ್ ಕೇಸ್ ಕುಟುಂಬ ಇದ್ದಾನೆ ಈಗ. ಓಕೆ, ಹೇಳಿ ಸರ್. ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಒಂದು ಈಗ ನಿಮಗೆ ಗೊತ್ತಿರ್ಬೋದು, ಐ ಗಿವ್ ಎ ಲೆಟರ್ ಟು MP ಚೌಟ್ರಿ ಕೊಟ್ಟೆ, ಅದು ಫಾಲೋ ಅಪ್ ಆಗ್ತಾ ಉಂಟು. ಬಟ್ ಸ್ಟಿಲ್ ಈಗ ಮಂಗಳೂರಲ್ಲಿ ತುಂಬಾ ಹಾಸ್ಪಿಟಲ್ ಎಂಪ್ಯಾನಲ್ಡ್ ಇತ್ತಲ್ಲ, AJ ಇತ್ತು, ಅದು ಹೋಯ್ತು. ಓಕೆ, ಈಗ ಬರೀ ಫಾದರ್ ಮುಲ್ಲರ್ ಇದೆ, ಮತ್ತೆ KMC ಇದೆ. ಅದಕ್ಕೆ ಮೈಸೂರು ಹೋಗೋ ಅವಶ್ಯಕತೆ ಇಲ್ಲ ನನಗೆ ಅನ್ಸುತ್ತೆ. ಮೈಸೂರಲ್ಲಿ ನೀವು ಎಲ್ಲಿ ಹೋಗ್ತೀರಾ? ಐ ಥಿಂಕ್ ಮಂಗಳೂರು ಓನ್ಲಿ ಆಪ್ಷನ್. ಇದು ಹೋಗ್ಬಿಟ್ರೆ ಬೆಂಗಳೂರಲ್ಲಿ ಎಂಪ್ಲಾಯ್ಮೆಂಟ್, ಅಲ್ಲಿ ಕೂಡ ತುಂಬಾ ಹಾಸ್ಪಿಟಲ್ ಎಂಪ್ಲಾಯ್ಮೆಂಟ್ ಹೋಗ್ಬಿಟ್ಟಿದ್ಯಾ? ಹೌದು,
ಹೋಗ್ಬಿಟ್ಟಿದೆ. ಮಣಿಪಾಲ್ ಓಲ್ಡ್ ಏರ್ಪೋರ್ಟ್ ಮಣಿಪಾಲ್ ಇದೆಯಾ ಇವಾಗ? ಅದಿದೆ. ಅದಿದೆ. ಮಣಿಪಾಲ್ ಇದೆ, ಅಲ್ಲಿ ಆಸ್ಟರ್ ಹಾಸ್ಪಿಟಲ್ ಒಂದು ಇದೆ, ಚೆನ್ನಾಗಿರೋದು, ಸ್ವಲ್ಪ ಚೆನ್ನಾಗಿರೋದು. ಅಂದ್ರೆ ದಿಸ್ ಇಸ್ ಜಸ್ಟ್ ಬಿಕಾಸ್ ECHS ಗೆ ಈಗ ECHS ಗೆ ಈಗ ಮಾಜಿ ಸೈನಿಕರಿಂದ ಪ್ರತಿ ತಿಂಗಳು ಎಷ್ಟು ದುಡ್ಡು ಬರುತ್ತೆ ECHS ಗೆ? ಎಕ್ಸಾಂಪಲ್ ರಫ್ಲಿ ನಮ್ಮ ಇಲ್ಲಿ ಹೇಳಿ. 4,000 ಒಂದು ಪ್ರೈಮರಿ ಕಾರ್ಡ್ 2 ECHS ಅಲ್ಲಿ ಇದೆ. ಮಡಿಕೇರಿ ಮತ್ತೆ ಗುರಾಯಪೇಟೆ ECHS 4,000 ಕಾರ್ಡ್ ಇದೆ. ಪ್ರೈಮರಿ ಕಾರ್ಡ್, ಡಿಪೆಂಡೆಂಟ್ ಕಾರ್ಡ್ ಅಲ್ಲ. ಪ್ರೈಮರಿ ಕಾರ್ಡ್ ಅಲ್ಲಿ ಏನು, ಈಗ ಲೋವರ್ ರ್ಯಾಂಕ್ 1,000 ರೂಪಾಯಿ ಫಿಕ್ಸ್ಡ್ ಮೆಡಿಕಲ್ ಅಲವೆನ್ಸ್ ಬರುತ್ತೆ ಪರ್ ಮಂತ್. ಅದು ಕಟ್ಟಾಗುತ್ತೆ 12,000 ಹೋಯ್ತು. ಬರುವಾಗ ಅವನು ಸಿಪಾಯಿ ಆಗಿದ್ರೆ 30,000 ಕೊಟ್ಟಿರ್ತಾನೆ, ನಾಯಬ್ ಸುಬ್ದರ್ ಆಗಿದ್ರೆ 62,000 ಕೊಟ್ಟಿರ್ತಾನೆ, ಅಧಿಕಾರಿ ಆಗಿದ್ರೆ 1,20,000 ಕೊಟ್ಟಿರ್ತಾರೆ. ಆ ದುಡ್ಡು ಎಷ್ಟಾಯ್ತು? ಆಯ್ತಾ? 4,000ಕ್ಕೆ ಅಷ್ಟು ದುಡ್ಡು ಆಯ್ತಲ್ಲ. ಅದು ಅಲ್ಲದೆ ಮಂತ್ಲಿ ಮಾಡೋದು ಈಗ 48,000 ರೂಪಾಯಿ ಅಲ್ಲ, 12,000 ರೂಪಾಯಿ ಪರ್. ಇದು 4,000, 12 48 ಇಟ್ಸ್ ಇನ್ ಕ್ರೋರ್ಸ್ ಬರುತ್ತೆ. 4 crore 80 lakhs ಬರುತ್ತೆ ಪರ್ ಇಯರ್. ಓಕೆ. ನಾನು ಅದನ್ನು ವಿತ್ ಫಿಗರ್ ಕಳಿಸಿದೆ, ಕ್ಯಾಲ್ಕುಲೇಷನ್ ಇಷ್ಟು ಮಲ್ಟಿಪ್ಲೈ ಮಾಡಿ ECHS ಲೆಟರ್ ಬರುತ್ತೆ, ಇಷ್ಟು ದುಡ್ಡು ವಿ ಆರ್ ಗಿವಿಂಗ್ ಟು ಯು, ಓಕೆ, ವಾಟ್ ಯು ಆರ್ ಗಿವಿಂಗ್ ಟು ಅಸ್ ಅಂತ. ಸರ್ ಕೆಲವು ವಿಚಾರ ಹೇಳ್ತೀನಿ. ಸರ್ಟನ್ ಇಶ್ಯೂಸ್ ವಿ ಶುಡ್ ಅಪ್ರಿಷಿಯೇಟ್. ನನಗನ್ಸುತ್ತೆ ಡ್ರಗ್ಸ್ ರೀಸನೇಬಲ್ ಆಗಿ ಬರ್ತಾ ಇದೆ. ಅಲ್ಲಿ ಇನ್ನೊಂದು ಪ್ರಾಬ್ಲಮ್ ಇತ್ತು. ಏನು? ಡ್ರಗ್ಸ್ ಅಲ್ಲೂ ಏನಾದ್ರು ಡ್ರಗ್ಸ್ ನಮಗೆ ಮಡಿಕೇರಿ ECHS ಗೆ ಡ್ರಗ್ಸ್ ಕಣ್ಣೂರಿಂದ ಬರೋದು, ಹೌದಲ್ವಾ? ರೀಸನೇಬಲ್ ಡ್ರಗ್ಸ್ ಬರ್ತಾ ಇದೆ. ಡ್ರಗ್ಸ್ ಇಲ್ದಿದ್ರೆ ನೀವು ಹೊರಗಡೆ ತಗೊಬಂದು ಚೀಟಿ ಬರೆದು ಕೊಡ್ತಾರೆ. ಹೇಳಿ. ಅಲ್ಲಿ ಏನಂದ್ರೆ ಕೆಲವು ಪೇಷಂಟ್ಸ್ಗೆ ಕೆಲವು ಮೆಡಿಸಿನ್ಸ್ ಮಾತ್ರ ಸೂಟೇಬಲ್ ಆಗೋದು ಅಂದ್ರೆ ಬ್ರ್ಯಾಂಡ್ ವೈಸ್ ಅಲ್ಲ. ಒಂದು ವಿಷಯ ಹೇಳ್ತೀನಿ, ಅದು ಕಂಟೆಂಟ್ ಮೇ ಬಿ ಸೇಮ್, ಕಂಟೆಂಟ್ ಇಸ್ ಸೇಮ್. ಅದೇನ್ ಮಾಡಿ ಐ ಆಮ್ ನಾಟ್ ಆರ್ಗ್ಯೂ, ಯು ಕಾಂಟ್ ಆರ್ಗ್ಯೂ. ಐ ಆಮ್ ನಾಟ್ ಆರ್ಗ್ಯೂ. ಬಟ್ ಇಫ್ ದೇರ್ ಇಸ್ ಎ ಫೆಸಿಲಿಟಿ they could use it for good, no? Good. ಸರ್, ಇದರ ಮಧ್ಯದಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈಗ ಕಣ್ಣೂರಿಂದ ಸಪ್ಲೈ ರೀಸನಬಲ್ ಸಪ್ಲೈ ಬಂದ್ರೆ ಯಾವ ಮಾಜಿ ಸೈನಿಕರು ಕೂಡ ಹೋಗಿ ಮೆಡಿಕಲ್ ತಗೊಳ್ಳೋ ಅವಶ್ಯಕತೆ ಬರಲ್ಲ. ಕೆಲವೊಮ್ಮೆ ಏನಾಗುತ್ತೆ, ಅಲ್ಲಿ ಸಪ್ಲೈ ಇರಲ್ಲ ಅಲ್ವಾ? ಸೊ ಅಲ್ಲಿ ಇನ್ನೊಂದು ಏನಾಗಿದೆ, ಹೇಳಿ. ಲೋಕಲ್ ಪರ್ಚೇಸ್ ಪರ್ಮಿಟ್ ಕೊಡೋದು, ಲೋಕಲ್ ಪರ್ಚೇಸ್ ಮೆಡಿಸಿನ್ಸ್ ಓನ್ಲಿ 1 month they will supply. 1 month they will supply. Okay. 1 month quota, not 2 months. Yeah. Local purchase. Yeah. If it is directly supplied by Candor, you can take medicine for 2 months. So otherwise you have to come once again. ಅಲ್ಲಿ ಇನ್ನೊಂದು ಕ್ಲಾಸ್ ಇದೆ, ಹೇಳಿ, which is people are not aware. I am coming out with an article in the paper. ಹೇಳಿ. All the time ಡೆಫರೆಂಟ್ ಆಗಿ ನಾನು ಡಿಫರೆಂಟ್ ಆರ್ಟಿಕಲ್ ಬರೀತೀನಿ. ಈ ಮೇಜರ್ ಕುಶನ್ ಸ್ಟುಡಿಯೋಸ್ ವೇದಿಕೆ ಮೂಲಕ ಈ ಎಲ್ಲ ವಿಚಾರಗಳು ಜಿಲ್ಲೆಗೆ ತಲುಪುತ್ತೆ, ಜಿಲ್ಲೆ ಹೊರಗೆ ಹೋಗುತ್ತೆ. ಅದನ್ನ ಏನಂದ್ರೆ ಆಫ್ಟರ್ ಸರ್ಟನ್ ಏಜ್ their medicine has to be supplied to his house. ಇದು ಆ ತರ ಅಮೆಂಡ್ಮೆಂಟ್ ಲಾಸ್ ಏನಾದ್ರು ಇದೆಯಾ? ಇದೆ, ನನ್ನ ಹತ್ರ ಇದೆ. ದಿಸ್ ಇಸ್ ಪಾಲಿಸಿ ಇದೆಯಾ? Who will supply? ECHS has to supply. No, they should have manpower and they should have resources to supply, ಅಲ್ಲ? ಡ್ರೈವರ್ ಇದೆ, ಆಂಬ್ಯುಲೆನ್ಸ್ ಇದೆ, ಏನ್ ಮಾಡ್ತೀರಿ? What are you using? Oh, acha. If it ambulance, is it feasible to do that? No. See, I'm telling you, my dad is in Tavuru village, mom is in Tavuru village. So ನನ್ನ ಕಥೆ ಹೇಳ್ಬಿಡ್ತೀನಿ. I'm generally ಹೇಳ್ತಾ ಇಲ್ಲ. ಎಕ್ಸೆಪ್ಷನಲಿ ಯಾರಿಗಾದ್ರೂ ಸಪೋಸ್ ಇದ್ದರೆ ಹೋಗ್ಬೋದು. Somebody is bedridden. Yes. If let's do a statistic. Yes. Somebody is very senior citizen. ಯಾರಿಗಾರು ಇಲ್ಲಿ ಯಾರು ಸ್ವಂತ ಮಕ್ಕಳಿಲ್ಲ, ನೋಡ್ಕೊಳ್ಳೋಕಿಲ್ಲ, ಯಾರು ಇಲ್ಲ, ಅವಾಗ even this provision can be exercised. That's what I am telling you. I am not telling you it is a general rule. Yeah. It is a rule, but there is a rule. That rule can be used for the betterment. ನಂದು ಮಮ್ಮಿ ಡ್ಯಾಡಿ ಇದು ಇಲ್ಲಿ ಮಡಿಕೇರಿ ನಾನು ಗುಡ್ ವಿಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಅವ್ರು ತಲುಪಿಸೋದು. ಐ ಡೋಂಟ್ ವಾಂಟ್ ಮೈ ಮಾಮ್ ಅಂಡ್ ಡ್ಯಾಡ್ ಟು ಕಮ್ ಆಲ್ ದ ವೇ. ನಮ್ಮ ಅಪ್ಪ ಹಳೆ ಜೀಪ್ ಓಡಿಸ್ಕೊಂಡು ಬಾಗಮಂಡಲದಿಂದ ಇಲ್ಲಿ ಬಂದು ನಾನು ನಿಮ್ದಾಗಿರ್ಬೇಕಲ್ಲ. ಅದು ಬೇರೆ ವಿಷಯ, ಅದು ಪರ್ಸನಲ್. ಇದು ಹಾಗೆ ಅಲ್ಲ, ನಾನು ಹೇಳುದು ಡೆಸ್ಟಿಟ್ಯೂಟ್ಸ್. ಸಂಬಡಿ ಫಾರ್ ಎಕ್ಸಾಂಪಲ್ ಸಂಬಡಿ ಈಗ ತಲಕಾವೇರಿ ಸೈನಿಕ ಇದ್ರೆ ಅವ್ನಿಗೆ ಯಾರು ಇಲ್ಲ ಅದಿದ್ರೆ ಅವನಲ್ಲಿ 70-80 ವರ್ಷ ಆದ್ಮೇಲೆ ಬಂದು ಹೋಗೋಕೆ ಆರೋಗ್ಯ ಹಾಳಾಗ್ಬಿಡುತ್ತೆ. ಆವಾಗ ಅಟ್ ಲೀಸ್ಟ್ ಯು ಕ್ಯಾನ್ ಸೆಂಡ್ ಇಟ್ ಥ್ರೂ ಸಂಬಡಿ. You explore the possibilities, helping ಅಷ್ಟೇ. ಸಹಾಯ ಮಾಡೋದಕ್ಕೆ ಯಾವುದೆಲ್ಲ ಎವೆನ್ಯೂಸ್ ಇದೆ ಹುಡುಕಿ. ಬಟ್ ಕಾನೂನು ಇದೆ. ಸರ್, ಇದ್ರಲ್ಲಿ ಮತ್ತೊಂದು ಇದೆಯಾ ಸರ್? ಈಗ ಇಮ್ಯಾಜಿನ್ ಇವರ ECHS ಕಾರ್ಡ್ ಹೋಲ್ಡರು, ಏನೋ ಹುಷಾರಿಲ್ಲ, ನೀವು ಇಲ್ಲಿಂದ ಅಡ್ಮಿಟ್ ಆಗಕ್ಕೆ ಮೈಸೂರಿಗೆ ಅಥವಾ ಎಂಪೈಲ್ ಹಾಸ್ಪಿಟಲ್ಗೆ ಆಂಬ್ಯುಲೆನ್ಸ್ ಅಲ್ಲಿ ಹೋಗ್ತೀರಾ. ಆರ್ ದೇ ಸಪೋಸ್ ಟು ರಿಯಂಬರ್ಸ್ ದಟ್ ಮನಿ ಆಲ್ಸೋ, ಟ್ರಾವೆಲ್ ಚಾರ್ಜಸ್ ಆಲ್ಸೋ? ಇವಾಗ ಯಾರಿಗೂ ಇಷ್ಟರವರೆಗೆ ನಾವು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಕೊಟ್ಟ ಮಾಹಿತಿಯೇ ಇಲ್ಲ. ಕ್ಲೇಮ್ ಮಾಡ್ಬೋದಾ? ಮಾಡಬಹುದು. ಟ್ರಾನ್ಸ್ಪೋರ್ಟೇಷನ್ ಕೊಡಬೇಕು ಅಂತಿದೆ, ಬಟ್ ಅಲ್ಲಿ ಏನಾಗ್ತದೆ, ನಾವು ರೆಫರಲ್ ಕೊಡುವಾಗಲೇ ವಿತ್ ಟ್ರಾನ್ಸ್ಪೋರ್ಟೇಷನ್, ವಿತೌಟ್ ಟ್ರಾನ್ಸ್ಪೋರ್ಟೇಷನ್ ಅಂತ ಅವ್ರಿಗೆ ಟಿಕ್ ಮಾಡ್ಬಿಡ್ತಾರೆ. ನಮಗೆ ಗೊತ್ತಾಗೋದಿಲ್ಲ. ಅದನ್ನ ನಾವು ಎಜುಕೇಟ್ ಮಾಡಬೇಕು ಜನರಿಗೆ. ಇಲ್ಲಿ ಇನ್ನೂ ಒಂದು,
ಈ ಎರಡು ಪಿ ಸಿಗಳಿಗೆ ಪೊಲಿ ಕ್ಲಿನಿಕ್ಗೆ ಇದು ಆಂಬ್ಯುಲೆನ್ಸ್ ಅಪ್ಲೈ ಮಾಡಿದರು. ಯಾರು ಮಾಡಿರೋದು? ಗೌರ್ಮೆಂಟ್ ಅಂದ್ರೆ ECHS ಡ್ರೈವರ್ಸ್ ಇದ್ದಾರೆ, ಪೇಯ್ಡ್ ದೇ ಆರ್ ಪೇಯ್ಡ್ ಮನಿ. ಐ ಆರ್ಗ್ಯೂ ನಿನ್ನ ಕ್ಲಾಸ್ ಇರೋದು 8 ಕಿಲೋಮೀಟರ್ ರೇಡಿಯಸ್ ಸಿಟಿ ಏರಿಯಾ, 8 ಕಿಲೋಮೀಟರ್. ಇಲ್ಲಿ ಯಾವ ಹಾಸ್ಪಿಟಲ್ ಇದೆ 8 ಕಿಲೋಮೀಟರ್ ಅಲ್ಲಿ? ಓಕೆ, ಅಂದ್ರೆ 8 ಕಿಲೋಮೀಟರ್ ಒಳಗಡೆ ಆಂಬ್ಯುಲೆನ್ಸ್ ಓಡಿಸಬಹುದು ಅಂತ ಕ್ಲಾಸ್ ಇದೆಯಾ? ಹೌದು. ದಟ್ ಕ್ಲಾಸ್ ಹ್ಯಾಸ್ ಟು ಬಿ ಚೇಂಜ್ ಅಲ್ಲ ಫಾರ್ ಮಡಿಕೇರಿ? ಈಗ ಚೇಂಜ್ ಮಾಡಿದ್ದಾರೆ. ಇಲ್ಲಿ ಈಗ ಪೇನ್ ಕ್ಯಾನ್ ಬಿ ಡ್ರಾಪ್ ಟು ಮೈಸೂರು ನಾವು? ಇಲ್ಲ, ಅದು ಅದು ಏನೋ ಒಂದು ಕ್ಲಾಸ್ ವಿತಿನ್ ಡಿಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗ ಇಲ್ಲಿ ಕುಶಾಲನಗರಕ್ಕೆ ಹೋಗ್ಬೋದಾ? ವಿತಿನ್ ಡಿಸ್ಟ್ರಿಕ್ಟ್ ಅಂದ್ರೆ ಅಲ್ಲಿಂದ ಅಮ್ಮತ್ತಿಗೆ ಹೋಗ್ಬೋದು. ಅಮ್ಮತ್ತಿ ಹಾಸ್ಪಿಟಲ್ ಈಗ RIP ಇದಾಯ್ತಲ್ಲ, RISP ಎಂಪೈನಲ್ ಆಯ್ತು. RIP ಎಂಪೈನಲ್ ECHS ನಾವು. ಎಕ್ಸಲೆಂಟ್, ಗುಡ್. ಅದು ಲೋಪಮುದ್ರ ಆಯ್ತು. ಓಕೆ, ಗುಡ್. ಕಣ್ಣ ಹಾಸ್ಪಿಟಲ್ ಇಲ್ಲಿ ಇನ್ನೊಂದು 2 ಆಯ್ತು ಇಲ್ಲಿ. ಖಂಡಿತ ಆಯ್ತಾ? ಓಕೆ, ಪೀಪಲ್ ಕ್ಯಾನ್ ಗೆಟ್ ಕ್ಯಾಟ್ರಾಕ್ಟ್ ಆಪರೇಷನ್ಸ್ ಹಿಯರ್ ಆಲ್ಸೋ. ಇಬ್ರು 3 ಜನ ಮಾಡಿ ನಾನೇ ಕಳಿಸಿದೆ, 2-3 ಜನ. ಕೊಡಗಲ್ಲಿ ಒಳ್ಳೆ ಕಾರ್ಪೊರೇಟ್ ಹಾಸ್ಪಿಟಲ್ ಬಂದ್ರೆ ಅದಕ್ಕೂ ನಮ್ಮ ಪಾತ್ರ ಇದೆ. ಅವರನ್ನ ಎಂಪೈನಲ್ ಮಾಡೋಕೆ ನಿಮ್ಮ ಪಾತ್ರ ಇದೆ. ನಮ್ಮ ವಿರಾಜಪೇಟೆಯಲ್ಲಿ ನಾನು ಫೈಟ್ ಮಾಡಿದ್ದೇನೆ, ಅದಕ್ಕಾಗಿ ಲೆಟರ್ ಬರೆದಿದ್ದೇನೆ ನಾನು, ಎಲ್ಲ ಮಾಹಿತಿ ಇದೆ.